नमस्ते, अस्सलाम वालेकुम, सत श्री अकाल। आज ಈ ವಿಡಿಯೋ बनाने का मतलब क्या ಗೊತ್ತೋ? ಈ ವಿಡಿಯೋ ಇವತ್ತು ನಾನು ಮಾಡಬೇಕಂದ್ರೆ ಉದ್ದೇಶ ಏನಂದರೆ ಇದಕ್ಕೆ ಇವತ್ತು 17, 16, 20 ವಯಸ್ಸಿಗೆ ಬಂದ ಚಿಕ್ಕ ಚಿಕ್ಕ ಹುಡುಗರು ಈ ಶೋಕಿಯಲ್ಲಿ ಬಿದ್ದೋಗ್ಬಿಟ್ಟಿದ್ದಾರೆ. ನಾನು ಅವ್ರಿಗೋಸ್ಕರ ಇದು ವಿಡಿಯೋ ಮಾಡ್ತಾ ಇರೋದು. ಯಾಕಂದರೆ ಇದು ಮುಂದಕ್ಕೆ ಫ್ಯೂಚರ್ ತಗೊಳ್ಳೋದು ಲೈಫ್ ಅಲ್ಲ, ಇದು ತಗೊಳ್ಳೋದಲ್ಲ. ಇದು ಎಲ್ಲರಿಗೂ ಕೈ ಮುಟ್ಟಿ ಕೇಳ್ಕೊತೀನಿ, ಮಾಡೋರಿಗೆ ಈ ಸಣ್ಣ ಪುಟ್ಟ ಹುಡುಗರು ಇದರಲ್ಲಿ ಬಿದ್ದೋಗ್ಬಿಟ್ಟಿದ್ದಾರೆ ಬೇಜಾರು. ಅವ್ರಿಗೆ ಕೈ ಮುಗ್ದು ನಾನು ಹೇಳ್ಕೊತಾ ಇದ್ದೀನಿ, ಇದರಲ್ಲೆಲ್ಲ ಹೋಗ್ಬೇಡ್ರಪ್ಪ. ಯಾಕಂದರೆ ಇದೆಲ್ಲ ಜೀವನ ಹಾಳಾಗ್ಬಿಡುತ್ತೆ, ಹಾಳು ಮಾಡಿಬಿಡುತ್ತೆ, ಜೀವನ ನರ್ಕ ಮಾಡಿಬಿಡುತ್ತೆ. ಇದರಲ್ಲಿ ಎಲ್ಲ ಬೀಳಕ್ಕೆ ಹೋಗ್ಬೇಡ್ರಿ, ದಯವಿಟ್ಟು ಹೇಳ್ತಾಯಿದ್ದೀನಿ ನಾನು. ಯಾಕಂದರೆ ನಾನು ನೋಡಿ, ನಾನೇನು ಪೈಂಟ್ ಕೆಲಸ ಮಾಡೋನು, ನಾನೇನು ದೊಡ್ಡ ಇವನಲ್ಲ. ನಾನು ಒಂದು ಸಣ್ಣ ಪುಟ್ಟ ಮನುಷ್ಯನೇ. ಡೈಲಿ ಹೋಗೋದು ದುಡಿದ್ರೆ ಐತೆ, ಇಲ್ಲಾಂದರೆ ಇಲ್ಲ. ನಾನು ಈ ವಿಡಿಯೋ ಮಾಡ್ತಾ ಇರೋದು ಎಂತಕ್ಕಂದರೆ ರೋಡಲ್ಲಿ ಈ ಏರಿಯಾದಲ್ಲಿ ತಿರುಗಾಡ್ತಾ ಇರೋ ಟೈಮಲ್ಲಿ ಏನೇನು ನಾನು ನೋಡ್ತಾ ಇರ್ತೀನಿ, ಹೆಂಗೆ ಏನೇನು ಆಗ್ತಾಯಿದೆ ಅಂತ. ಬಟ್ ನಾವು ಕೇಳಲ್ಲ. ಯಾಕೆ ಕೇಳಲ್ಲ? ಕೇಳಿದ್ರೆ ಸರಿ ಹೋಗಲ್ಲ. ಮುಂದೆ ನಾವು ಹೇಳಿದ್ರೂ ಸರಿ ಹೋಗಲ್ಲ. ಅದಕ್ಕೆ ನಾನು ಒಂದು ವಿಡಿಯೋ ಮಾಡಿ, ಇದಕ್ಕೋಸ್ಕರ ನಾನು ಒಂದು ವಿಡಿಯೋ ಮಾಡಿ ಹೇಳ್ತಾ ಇರೋದು ಏನಂದರೆ, ಈ ಸೊಲ್ಯೂಷನ್ನು, ಗಾಂಜಾ, ಇದು ಅದೇನೋ ಇಂಜೆಕ್ಷನ್ ಅಂತೆ, ಅದು ಇದು ಏನಾದಿರಲಿ, ಈ ನಶೆ ಐಟಮು ದಯವಿಟ್ಟು ಈ ಸಣ್ಣ ಹುಡುಗರು ಎಲ್ಲ ಯೂಸ್ ಮಾಡೋಕೆ ಹೋಗಬೇಡಿ. ಇದರಲ್ಲಿ ಜೀವನ ಹಾಳಾಗ್ಬಿಡುತ್ತೆ, ಎನರ್ಜಿ ಹಾಳಾಗ್ಬಿಡುತ್ತೆ, ಆರೋಗ್ಯ ಎಲ್ಲ ಹಾಳಾಗ್ಬಿಡುತ್ತೆ. ದಯವಿಟ್ಟು ಈ ಮಾತು ಕೇಳ್ಕೊಳ್ಳಿ, ಮಾಡ್ತಾವ್ರು ಸಣ್ಣ ಹುಡುಗರು. ನಾನೇನೋ ನಿಮಗೆ ಹಟ್ ಮಾಡೋಕ್ಕೋಸ್ಕರ ಇದು ನಾನು ವೀಡಿಯೋ ಮಾಡ್ತಾಯಿಲ್ಲ. ಏನೋ ನಾನು ಅಷ್ಟು ದೊಡ್ಡವನು ಇಲ್ಲ ನಿಮಗೋಸ್ಕರ ಹೇಳೋಕ್ಕೆ. ನನಗೆ ಮನ್ಸು ನೋವಾಗೈತೆ. ಯಾಕಂದರೆ ನೀವು ಇವಾಗ ಫ್ಯೂಚರ್ ಮಾಡಬೇಕು. ನೀವು ಮಾಡಬೇಕು, ನಿಮ್ಮ ಕೈಯಲ್ಲಿ ಐತೆ. ಬಟ್ ನೀವು ಫ್ಯೂಚರ್ ಹಾಳು ಮಾಡ್ಕೊತಿದ್ದೀರಾ. ಅದೇ ಕೈಯಲ್ಲಿ ಹೋಗ್ತೀರಾ, ಕಷ್ಟಪಡ್ತೀರಾ, ದುಡಿತೀರಾ, ಅದೇ ದುಡ್ಡು ತೊಗೊಂಡು ಬಂದು ಹಾಕ್ತೀರಾ ಶೋಕಿ ಅಂದರೆ ಏನು? ಶೋಕಿ ಇರುತ್ತೆ, ಬೇಜಾನಿರುತ್ತೆ ಶೋಕಿ. ಒಂದು ಒಳ್ಳೆ ಬಟ್ಟೆ ತೊಗೊಳ್ಳೋದು, ಒಂದು ಒಳ್ಳೆ ತಿನ್ನೋದು, ಒಂದು ಒಳ್ಳೆ ಎಲ್ಲನ ಫ್ಯಾಮಿಲಿಗೆ ತೊಗೊಂಡೋಗಿ ತಿರುಗಾಡೋದು, ಅಂಥ ಶೋಕಿಗಳು ಇರುತ್ತೆ. ಬಟ್ ಈ ಶೋಕಿ ಅಂದರೆ ಆಗಲ್ಲ. ಕೆಲವ್ರು ನಮ್ಮ ಹುಡುಗರು ಸಣ್ಣ ಬಂದಿರೋ ಹುಡುಗರು ಇವರು ಅಂತಲೇ ಇಲ್ಲ, ಎಲ್ಲ ಇದರಲ್ಲೂ ಸ್ವಲ್ಪ ಹುಡುಗರು ಹಾಳಾಗ್ಬಿಟ್ಟವ್ರೆ. ದಯವಿಟ್ಟು ಇದರಲ್ಲಿ ಹೋಗ್ಬೇಡ್ರಪ್ಪ. ಯಾಕಂದರೆ ಇದರಲ್ಲಿ ಫ್ಯೂಚರ್ ಹಾಳಾಗ್ಬಿಡುತ್ತೆ. ನೋಡಿ, ನೀವು ಮಾಡ್ತೀರಾ ಶೋಕಿ, 500 ರೂಪಾಯಿ ದುಡಿತೀರಾ. ನಾನು 700 ರೂಪಾಯಿ ದುಡಿಯೋನು, 700-800 ರೂಪಾಯಿ. ನಾನೇನು ಸಾವಿರಾರು ರೂಪಾಯಿ ಗಂಟೆ ನಾನು ದುಡಿಯೋಲ್ಲ. ನಾನು 800 ರೂಪಾಯಿ ದುಡಿಯೋದು. ನನಗೆ 4 ಮಕ್ಕಳು ಐತೆ. ಆ 800 ರೂಪಾಯಲ್ಲಿ ನಾನು ಎಲ್ಲ ಜೀವನ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಏನು ಲಕ್ಷಾಂತರ ರೂಪಾಯಿ ಏನು ದುಡಿಯೋಂಗಿಲ್ಲ ಜೀವನ ಮಾಡೋಕ್ಕೆ, ಕೋಟ್ಯಾಂತರ ರೂಪಾಯಿ ಏನು ದುಡಿಯೋಂಗಿಲ್ಲ ಜೀವನ ಮಾಡೋಕ್ಕೆ. ನಾನು 800 ರೂಪಾಯಿ ದುಡಿತಾಯಿದ್ದೀನಿ, 4 ಮಕ್ಕಳು, ನನ್ನ ಜೀವನ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಏನು ಕೋಟಿ ಅದು ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ಗಂಟೆ ನಾನು ದುಡಿತಾ ಇಲ್ಲ. ನೀವು 500, 1000 ದುಡಿತೀರಾ, ತೊಗೊಂಡೋಗಿ ಶೋಕಿಗೆ ಹಾಕ್ಬಿಡ್ತೀರಾ. 500, 1000 ತೊಗೊತೀರಾ, ದುಡಿತೀರಾ, ತೊಗೊಂಡೋಗಿ ಶೋಕಿಗೆ ಹಾಕ್ಬಿಡ್ತೀರಾ. ಈ ಥರ ಮಾಡಬೇಡ್ರಪ್ಪ. ನಿಮಗೋಸ್ಕರನೇ ಮನೆಯಲ್ಲಿ ನಂಬಿಕೆ ಮಾಡ್ಕೊಂಡಿರ್ತಾರೆ, ನಿಮಗೋಸ್ಕರನೇ ಮಕ್ಳು ಕಾಯ್ಕೊಂಡಿರ್ತಾರೆ. ಈ ಥರ ಮಾಡಬೇಡ್ರಪ್ಪ. ನನ್ನ ಮಾತಿಂದ ನಿಮಗೆ ಬೇಜಾರಾಗ್ತಾಯಿದ್ರೆ ದಯವಿಟ್ಟು ಕ್ಷಮಿಸಬೇಕು. ಯಾಕಂದರೆ ನಾನು ಆ ಶೋಕಿಯಲ್ಲಿ ಬಿದ್ದೋಗ್ಬಿಟ್ಟಿದ್ದಾರಲ್ಲ ಹಳ್ಳಕ್ಕೆ, ಅವ್ರಿಗೆ ಹೇಳ್ತಾರೆ ಈ ಥರ ಶೋಕಿಗಳು ಮಾಡೋಕ್ಕೆ ಹೋಗ್ಬೇಡ್ರಿ. ನಾವು ದುಡ್ದಿರೋದು ಕಾಸು ನಮಗಿಲ್ಲ, ನಮ್ಮ ಹೆಂಡತಿ ಮಕ್ಕಳಿಗಿಲ್ಲ, ನಮ್ಮ ತಂದೆ ತಾಯಿಗಿಲ್ಲ, ನಮ್ಮ ಅಕ್ಕ ತಂಗಿರಿಗಿಲ್ಲ ಅಂದರೆ ಅಂಥ ಶೋಕಿ ನಮ್ಗೆ ಯಾಕೆ? ಅಂಥ ದುಡ್ಡು ನಮ್ಗೆ ಯಾಕೆ ಹೇಳಿ ನೀವೇ? ಈ ಥರ
ಥರ ಮಾಡೋಕ್ಕೆ ಹೋಗ್ಬೇಡ್ರಪ್ಪ. ಇದರಲ್ಲಿ ಏನೂ ಆಗಲ್ಲ. ಜೀವನ ಹಾಳಾಗೋದು ಬಿಟ್ಬಿಟ್ಟು ಉದ್ಧಾರ ಅಂತೂ ಆಗಲ್ಲ. ಮಾಡೋಕ್ಕೆ ಹೋಗಬೇಡಿ ಹೇಳ್ತಾಯಿದ್ದೀನಿ. ನಾನು ವೀಡಿಯೋ ಮಾಡೋ ಒಂದು ಆಗ್ತಾಯಿದ್ದೀನಿ ಇದ್ರ ಬಗ್ಗೆನೇ, ಆಯಿತಾ. ಇವಾಗ ನಾನು ಹೇಳ್ತಾಯಿದ್ದೀನಿ ಈ ಥರ ಐತೆ. ಈ ಶೋಕಿದಲ್ಲಿ ಏನೂ ಇಲ್ಲ. ನಿಮ್ಮದು ಮನಸ್ಸಲ್ಲಿ ಆ ಮಾತೇನಾದ್ರು ಕೂತ್ಕೊಂಡ್ಬಿಟ್ಟು ನೀವೇನಾದರೂ ಚೆನ್ನಾಗಿ ಆಗ್ಬಿಟ್ರೆ ನನಗೇನೂ ಬರೋಂಗಿಲ್ಲ. ಅವನ ಮೇಲ್ಗಡೆವನಿದ್ದಾನೆ ನೋಡ್ಕೊತಾನೆ, ನನಗೇನೂ ಅದರಲ್ಲಿ ಬರೋಂಗಿಲ್ಲ. ಹ್ಯಾಪಿಯಾಗಿರ್ರಿ. ಲೈಫ್ ಚೆನ್ನಾಗೈತೆ. ನಮ್ಮ ಕೈಯಿಂದ ನಾವು ಹಾಳು ಮಾಡ್ಕೊತಾ ಇರೋದಷ್ಟೇ. 1000 ರೂಪಾಯಿ ದುಡಿತೀರ, 1000 ರೂಪಾಯಿ ಮನೆಗೆ ತೊಗೊಂಡೋಗಿ ಫ್ಯಾಮ್ಲಿಯಲ್ಲಿರಿ. ಆ 1000 ರೂಪಾಯಿ ಫ್ಯಾಮ್ಲಿಯಲ್ಲಿ ಖರ್ಚು ಮಾಡಿ. ಆ ಮಜಾ ಹೆಂಗಿರುತ್ತೆ ಸ್ವಲ್ಪ ನೀವು ನೋಡಿ, ಒಂದು ಸತಿ ನೋಡಿ. ಆ 1000 ರೂಪಾಯಿನೂ ಒಂದು ದಿವಸ ನೀವು ಶೋಕಿ ಬಿಟ್ಬಿಟ್ಟು ನಿಲ್ಲಿಸ್ಬಿಟ್ಟು ಆ 1000 ರೂಪಾಯಿ ತೊಗೊಂಡೋಗಿ ಅದರಲ್ಲಿ ನೀವು ನೋಡಿ ಖರ್ಚು ಮಾಡಿಬಿಟ್ಟು ಫ್ಯಾಮ್ಲಿಗೆ, ಹೆಂಡತಿ ಮಗಳ ಜೊತೆಗೆ ಅದು ಹೆಂಗಿರುತ್ತೆ ನೀವೇ ನೋಡಿ. ಆ ಮಜಾನೇ ಬೇರೆ ಇರುತ್ತೆ. ಇವತ್ತು ನಾವು 1000 ರೂಪಾಯಿ ದುಡ್ಬಿಟ್ಟು ತೊಗೊಂಡೋಗಿ ಶೋಕಿಗಳು ಮಾಡ್ಕೊಂಡ್ಬಿಡ್ತೀವಿ, ಮಾಡ್ಕೊಂಡ್ಬಿಡ್ತಾರೆ. ಏನು ಮಾಡೋದು? ಈ ಸಣ್ಣ ಹುಡುಗರು ಅಂದರೆ ಯಪ್ಪ ಅವ್ರಿಗಂತೂ ಅದೇನು ಬುದ್ಧಿಯಲ್ಲಿ ಕೂತ್ಕೊಂಡ್ಬಿಡುತ್ತೆ, ಅದೇನು ಮೈಂಡ್ ಅವ್ರಿಗೆ ತಲೆ ಕೆಟ್ಟೋಗ್ಬಿಟ್ಟೈತೆ ಹೇಳಿ, ಗೊತ್ತಾಗ್ತಾನೆ ಇಲ್ಲ. ತುಂಬ ಬಿದ್ದೋಗ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಕೈ ಮುಗ್ದು ಹೇಳ್ಕೊತಾ ಇದ್ದೀನಿ, ದಯವಿಟ್ಟು ದೇವ್ರಿಗೋಸ್ಕರ ಈ ಥರ ಮಾಡೋಕ್ಕೆ ಹೋಗ್ಬೇಡ್ರಪ್ಪ. ಈ ಸಣ್ಣ ಹುಡುಗರಿಗೂ ನಾನು ಹೇಳ್ತಾಯಿದ್ದೀನಿ, ಈ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಮೊನ್ನೆ ನಾನು ಕೆಲಸಕ್ಕೆ ಹೋಗ್ತಾಯಿದ್ದೆ, ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಹೋಗ್ತಾಯಿದ್ದೀನಿ. 3 ಜನ ಕುತ್ಕೊಂಡ್ಬಿಟ್ಟಿದ್ದಾರೆ, ವೀಲಿಂಗ್ ಮಾಡ್ಕೊಂಡು ಹೋಗ್ತಾವ್ರೆ. ಏನೂ ಆಗಿಲ್ಲ, ಹೆಚ್ಚು ಕಮ್ಮಿ. ಅಲ್ಲಿ ಬಿದ್ದು ಏನಾದರೂ ಹೆಚ್ಚು ಕಮ್ಮಿ ಆಗಿ ಕೈನೋ ಕಾಲೋ ಮುರಿದೋಗ್ಬಿಟ್ರು ಅಂದರೆ ಯಾರು ನೋಡೋದು? ಗಟ್ಟಿ ಬಿಟ್ಟು ಇದೀನೇ ಯಾರೂ ನೋಡ್ತಾ ಇಲ್ಲ. ಇನ್ನು ಕೈ ಕಾಲು ಮುರಿದೋಗ್ಬಿಟ್ಟು ಮನೇಲಿ ಬಿದ್ದುಕೊಂಡ್ಬಿಟ್ರೆ ಅಷ್ಟೇ, ಮುಗೀತು ಕತೆ ನಿಂತು. ಸ್ವಲ್ಪ ನೋಡ್ಕೊಳ್ಳಿ. ಜೀವನ ಒಂದೇ ಸತಿ ಕೊಡೋ ದೇವರು, ಅದಕ್ಕೆ ನಾವು ಬಾಳ್ಕೊಂಡು ಚೆನ್ನಾಗಿ ಹೋಗ್ಬಿಡ್ಬೇಕು. ಒಂದು ಹೋಗಿರೋ ಒಂದು ಜೀವನ ಬರಲ್ಲಪ್ಪ, ಅರ್ಥ ಮಾಡ್ಕೊಳ್ಳಿ ನೀವು. ನಾನು ವೀಡಿಯೋ ಇದಕ್ಕೋಸ್ಕರನೇ ಮಾಡಿದ್ದಿದ್ದು. ನನ್ನ ಮಾತಿಂದ ಯಾರಿಗಾನ ಬೇಜಾರಾಗಿದ್ದರೆ ದಯವಿಟ್ಟು ದೇವ್ರಿಗೋಸ್ಕರ ನನಗೆ ಕ್ಷಮಿಸ್ಬಿಡಿ. ನಾನು ಯಾರಿಗೂ ಹರ್ಟ್ ಮಾಡೋಕ್ಕೆ ಈ ವಿಡಿಯೋ ಮಾಡಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ. ಯಾರು ಈ ಶೋಕಿ ಒಳಗಡೆ ಬೀಳ್ದವರು ಇವಾಗ ಗಂಟ ಉದ್ಧಾರ ಆಗಿಲ್ಲ, ಆಗೋಕ್ಕೂ ಇಲ್ಲ. ನೋಡಿ, ಶೋಕಿ ಮಾಡ್ತೀರಾ, ನಿಮ್ಮದು ಕಷ್ಟಪಡ್ತೀರಾ, ನಿಮ್ಮದು ದುಡ್ಡು ತೊಗೊಂಡೋಗಿ ನೀವು ಶೋಕಿ ಮಾಡ್ತೀರಾ. ಅದು ಶೋಕಿ ಮಾಡೋ ಟೈಮಲ್ಲಿ ಎಲ್ಲನ ತಗಲಾಕೊಂಡ್ಬಿಟ್ರೆ ಒದೆ ತಿಂತೀರಾ. ಮನೆಯವ್ರು ಬರ್ತಾರೆ, ಅವ್ರಿಗೂ ಮಾನ ಮರ್ಯಾದೆ ಇಲ್ಲ, ನಿಮಗೂ ಮಾನ ಮರ್ಯಾದೆ ಇಲ್ಲ. ಹಂಗೆ ಮಾಡ್ಬಿಡತ್ತೆ ಆ ಶೋಕಿ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನಗೆ ನಾನು ವೀಡಿಯೋ ಮಾಡಾಗಿ ನನಗೆ ಏನೂ ಲಾಭ ಇಲ್ಲ, ಆಯಿತಾ. ನನಗೆ ಬೇಜಾರಾಗಿ ನಾನು ಆ ಥರದ್ದು ವೀಡಿಯೋ ನಾನು ಹಾಕಿದ್ದೀನಿ. ಈ ಕನ್ನಡದಲ್ಲೂ ಹಾಕಿದ್ದೀನಿ ಒಂದು ವೀಡಿಯೋ ಬಂದು ಹಿಂದಿಯಲ್ಲೂ ಹಾಕಿದ್ದೀನಿ. ನಿಮಗೆ ತಮಿಳ್ ಜಾಸ್ತಿ ಬರೋಲ್ಲ, ಇಲ್ಲಾಂದರೆ ತಮಿಳಲ್ಲೂ ಹಾಕ್ತಾಯಿದ್ದೆ. ದಯವಿಟ್ಟು ಈ ಚಿನ್ನ ಪಸಂಗ இந்த மாதிரி சோகி பண்ணக்கூடாது, தயவிட்டு கேளுங்க. ಈ 17 ವರ್ಷ பசங்க 18 ವರ್ಷ பசங்க அந்த மாதிரி பசங்கெಲ್ಲ இந்த சொல்யூஷன் ಗಾಂಜಾ அப்புறமா அது இன்ஜெக்ஷன் எல்லாம் வாங்குறது அடிச்சுடுது இதெல்லாம் நல்லா இல்லைப்பா. ಕೇಳುಂಗ ಸಣ್ಣ ಪಸಂಗ ಇದೆಲ್ಲ பண்ணக்கூடாது. ಫ್ಯೂಚರ್ ಇದರಲ್ಲಿ ಹಾಳಾಗೋಗ್ಬಿಡುತ್ತೆ. ನಾನು ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ದಯವಿಟ್ಟು ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಸಣ್ಣ ಹುಡುಗರು ತುಂಬ ಬಿದ್ದೋಗ್ಬಿಟ್ಟಿದ್ದಾರೆ ಈ ಆಳದಲ್ಲಿ. ಮಾಡೋಕ್ಕೆ ಹೋಗಬೇಡಿ. ಕೈ ಮುಗಿದು ನಿಮಗೆ ಕೇಳ್ಕೊತಾ ಇದ್ದೀನಿ, ಈ ಥರ ಮಾಡೋಕ್ಕೆ ಹೋಗಬೇಡಿ. ಈ ಶೋಕಿಗಳಲ್ಲಿ ಎಲ್ಲ ಜೀವನ ಹಾಳಾಗ್ಬಿಡುತ್ತೆ. ಮನೆಯಲ್ಲಿ ಮರ್ಯಾದೆ ಇಲ್ಲ.
ಚಿಕ್ಕವ್ರು ದೊಡ್ಡವರಲ್ಲಿ ಮರ್ಯಾದೆ ಇಲ್ಲ. ದಯವಿಟ್ಟು ಕೇಳಿ, ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಪ್ಪ. ಈ ಸಣ್ಣ ಸಣ್ಣ ಹುಡುಗರು ಮಾತ್ರ ಮಾಡೋಕ್ಕೆ ಹೋಗಲೇಬೇಡ್ರಪ್ಪ. ನಿಮ್ಮ ಫ್ಯೂಚರ್ ನೀವು ಮಾಡ್ಕೊಳ್ಳಿ. ಒಂದು ಒಳ್ಳೆ ಕೆಲಸಕ್ಕೆ, ಒಳ್ಳೆ ಕಂಪ್ನಿಯಲ್ಲೋ ಅಲ್ಲೋ ಇಲ್ಲೋ. ಓದಿರೋರಿಗೆ ಬೇಜಾನ್ ಕೆಲಸ ಐತೆ ಬಿಡಿ, ಓದಿಲ್ವಾ ಅವ್ರಿಗೆ ಒಂದು ಒಳ್ಳೆ ಕಂಪ್ನಿನೋ ಎಲ್ಲೋ ತಿಂಗ್ಳಿಗೆ 10,000 20,000 ಎಲ್ಲ ಒಂದು ದುಡ್ಕೊಂಡು ಆರಾಮಾಗಿರ್ರಿ. ಶೋಕಿಗಳಲ್ಲಿ ಮಾತ್ರ ಬೀಳೋಕೆ ಹೋಗ್ಬೇಡಿ. ತಂದೆ ತಾಯಿ ಮರ್ಯಾದೆ ತೊಗೊಂಡು ಬಂದು ಬೀದಿಯಲ್ಲಿ ಹರಾಜು ಆಗಬೇಡಿ. ದಯವಿಟ್ಟು ಹೇಳ್ಕೊತಾ ಇದ್ದೀನಿ ನಾನು. ನೀವು ಮಾಡ್ತೀರಾ ಶೋಕಿ, ನೀವು ಆರಾಮಾಗಿರ್ತೀರಾ. ನಿಮ್ಮ ತಂದೆ ತಾಯಿ ಅದು ಅನುಭವಿಸ್ತಾರೆ. ಅಕ್ಕಪಕ್ಕ ಮನೆಯವ್ರ ಜೊತೆಗೆ ಬೀದಿಯಲ್ಲಿ ರೋಡಲ್ಲಿ ಎಲ್ಲ ನಾವು ಹೋದರೆ ಈ ಸಂಬಂಧಿಕರು ಇರ್ತಾರಲ್ಲ, ಅವ್ರ ಮನೆ ಹೋಗಿರಿ, ಇಂಥವ್ರ ಮಗ ನೋಡಿ ನಿಮ್ಮ ಮಗ ಇದು ಮಾಡ ಎಲ್ಲ ಬೇಡಪ್ಪ. ನಾನು ಹೇಳ್ಕೊಳ್ಳೋದಿಷ್ಟೇ, ಇದೆಲ್ಲ ಬೇಡ. ಅಷ್ಟೊಂದು ಕಷ್ಟಪಟ್ಟು ನಿಮಗೆ ಅವರು ಸಾಕಿ ಬೆಳೆಸಿ ಈ ಥರ ಎಲ್ಲ ಕೇಳೋದವ್ರಿಗೆ ಅವಶ್ಯಕತೆ ಇಲ್ಲ. ಮನ್ಸು ನೋಯಿಸ್ಬೇಡ್ರಿ ಯಾರಿಗೂ. ಈ ಶೋಕಿಯಲ್ಲಿ ಹೋಗ್ಬೇಡ್ರಿ, ಇದರಲ್ಲಿ ಏನೂ ಇಲ್ಲ. ನಮಸ್ಕಾರ, ಜೈ ಹಿಂದ್.